इधर आ जाओ, उधर से जाओ. ಮಾತಾಡಿದ ಕಡೆ ಭಾಳ ಹೆಚ್ಚು ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ಅವ್ನು ನಿನ್ನ ಗಂಟೆ ಬರಲ್ಲ. ಅದೇ ನೀವು ನೋಡಿ ನೀವು ಏನು ಬೆಲೆ ಕೊಟ್ಟಿರ್ತಾರೆ ನಾವೇನು ಕಲ್ತೀವಿ. ಕೇಬಲು ಅವ್ನು ಸ್ಟ್ರೈಟ್ ಎತ್ಬೇಡ, ಈ ಕಡೆಗೆ ಎತ್ತಾನು ನೋಡ. ಸುಮ್ಮನೆ ಕೊಟ್ಟರೆ ಕಾಣೋದಕ್ಕೆ ಫೋರ್ತ್ ನಿಂತಿದೆ. ಅಲ್ಲೇ ಬೆಂಡ್ ಮಾಡಿ ಕೆಳಗಡೆ ಏನಿಲ್ಲ. ಹೌದಾ
ಬಣ್ಣ ಹಚ್ಚಿರೋದು. ಸ್ವಲ್ಪ ಸ್ವಲ್ಪ ಹೋಗ್ತೀರಿ, ಅದು ಬೀಳ್ತಾ ಇದೆ. ಬನ್ನಿ. ಎಂಟು 73 ಅಲ್ವಾ? इंशाल्लाह मैं सुबह कुछ बेटे चल जाओ उधर, वही क्या बेटे? अस्सलाम वालेकुम, नमस्कार। मैं मुनव्वर पाशा, चामराजा क्षेत्र प्रेसिडेंट, और मेरे साथ में यहाँ पर देख सकते हैं चामुंडेश्वरी क्षेत्र के प्रेसिडेंट हैं, और साथ साथ में चामराजा कॉन्स्टिट्यूंसी के चीफ सेक्रेटरी भी फरीद अहमद यहाँ पर मौजूद हैं। नाज़रीन, जैसा कि आप जानते हैं अच्छी तरह से, कई साल से यहाँ पर यानी शाही मस्जिद के रोड में जो यहाँ पर सत्यनारायण देवस्थाना है, और उसी गली में एरकटे स्ट्रीट, और फिर यहाँ पर देख सकते हैं शाही मस्जिद सामने है। तो यहाँ के रोड में कम से कम 3 साल से ये 2 पोल, एक गिर रहा था और दूसरा जो है वो नीचे से जो कंक्रीट है वो सब डैमेज होने के बाद उसके राड्स दिख रहे थे। तो बहुत लोगों ने इसके पीछे कोशिश भी की, मैं उनको भी सलाम करता हूँ, उनकी भी कोशिशों को। साथ साथ में हमारी जो कर्नाटका राष्ट्र समिति पक्षा यानी कि KRS पार्टी जो है, इसकी जानिब से हमने ये काम को लिया और फिर अंजाम तक भी पहुंचाया। आप देख सकते हैं वहाँ का पोल भी चेंज कर दिए, और साथ साथ में यहाँ का पोल भी चेंज हो गया। मैं KEB अथॉरिटीज़ को मैं शुक्र अदा करता हूँ, उनका बहुत बहुत शुक्रिया हमारी KRS पार्टी से। और दूसरी बात यह है कि देखिए यहाँ पर सुबह से कम 11 बजे से लेकर 7:15 बजे तक यहाँ पर करंट नहीं था। तो आपका भी मैं यहाँ के मोहल्ले वालों का सबका मैं शुक्रिया अदा करता हूँ। आपने बहुत सब्र से काम लिया, और सब्र से काम लेने के बाद ये नतीजे पर पहुँचे।
कि देखो यहाँ पर अगर पोल गिरता और कुछ यहाँ पर हादसा हो जाता तो कौन जवाबदार। तो 3 साल से इसके पीछे लगे थे, लेकिन आज ये कामयाबी मिली है। मैं इसका बहुत मुझे भी खुशी है और फिर यहाँ के मोहल्ले वालों को भी खुशी है। तो चंद बात मैं हमारे सर को देता हूँ। आप सर आप कुछ बताइए सर। ನಮಸ್ಕಾರ ಎಲ್ಲ ಮೈಸೂರು ಜನತೆಗೆ ಮತ್ತು ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದಿಂದ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಈ ಮೊಹಲ್ಲಾದ ನಿವಾಸಿಗಳಿಗೆ ಹಾಗೂ ನಮ್ಮ ಸಂಬಂಧಪಟ್ಟಂತ ಚೆಸ್ಕಾಂ ಅಧಿಕಾರಿಗಳಾದಂಥ ಈ ಮೊಹಲ್ಲಾದ ಅಸಿಸ್ಟೆಂಟ್ ಎಇ ಇನ್ಚಾರ್ಜಬಲ್ ಈ ಕ್ಷೇತ್ರಕ್ಕೆ ಎಇ ಅವರು ಇಲ್ಲೇ ಇದ್ದಾರೆ, ಸುಮಾ ಮೇಡಮ್ ಅವರು ಅಂತ, ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ. ಯಾಕೆ ಅಂತಂದ್ರೆ ಈ ರೀತಿ ಒಳ್ಳೆ ಅಧಿಕಾರಿಗಳು ಸಿಗೋದು ಬಹಳ ಕಷ್ಟ. ಇದನ್ನ ನಾವು ಒಬ್ರು ಇವ್ರ ಮೇಲಿರುವಂತ ಅಧಿಕಾರಿಯಾದಂತ ಇ ಅವರು ಅನಿತಾ ಮೇಡಮ್ ಅಂತ ಇದ್ದಾರೆ, ಅವರು ಕೂಡ ತುಂಬಾ ನಮಗೆ ಇದು ಸ್ಪಂದಿಸಿದ್ರು, ಆದಷ್ಟು ಬೇಗ ಮಾಡಿಸ್ಕೊಡಿ ಅಂತ ಹೇಳಿ ಖಂಡಿತ ಮಾಡಿಸ್ಕೊಟ್ಟಿದ್ದಾರೆ. ಸೊ ಇಲ್ಲೇನು ಕಾಣ್ತಾ ಇದೆ ನೋಡಿ, ಈ ಪೋಲ್ನೇ ಹೊಸ ಪೋಲ್ ಹಾಕಿ ಇಲ್ಲೊಂದು ಮತ್ತೆ ಅಲ್ಲೊಂದು ಮಾಡಿಕೊಟ್ಟಿದ್ದಾರೆ. ಹಾಗೆ ಇನ್ನೊಬ್ಬರ ಅಂತ ಸುರೇಂದ್ರ ಅಂತ ಇದ್ದಾರೆ AW ಅವರು ಕೂಡ ಅದಕ್ಕೆ ಬಹಳ ಸ್ಪಂದಿಸಿದ್ರು, ಆಯ್ತು ಆದಷ್ಟು ಬೇಗ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಈಗ ತಾನೇ ಹೇಳಿದ್ರು ನಮ್ಮ ಇವರು ಚಾಮರಾಜ ಅಧ್ಯಕ್ಷ ಹೇಳಿದ್ರು, ಇದು 3 ವರ್ಷದಿಂದ ನಾವು ಇದನ್ನ ಕಾರ್ಯಗತ ತರ್ತಾ ಆಗಿರ್ಲಿಲ್ಲ. ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷ ಬಂದ ಮೇಲೆ ಇಮಿಡಿಯೇಟ್ಲಿ ಒಂದು 15 ದಿಂದ 1 ತಿಂಗಳ ಒಳಗೆ ಈ ಕೆಲಸ ಸಂಪೂರ್ಣವಾಗಿ ಆಗಿದೆ ಅಂತ ಅನ್ಬಿಟ್ಟು ಬಹಳ ಖುಷಿ ಪಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ಪರವಾಗಿ ನಮ್ಮ ಎಇ ಮೇಡಮ್ ಅವರು ಹಾಗೂ ನಮ್ಮ ಲೈನ್ಮನ್ ಅವರು, ನಿಮ್ಮ ಹೆಸರು ಸೋಮಣ್ಣ ಅಂತ ಅವರು, ಮತ್ತೆ ನಮ್ಮ ಕಾಂಟ್ರಾಕ್ಟರ್ ಅವರು ಕೂಡ ನಾವು ಧನ್ಯವಾದ ಹೇಳ್ತೀವಿ. ಕತ್ಲಾದ್ರೂ ಕೂಡ ಸ್ಪಂದಿಸಿ ಪಾಪ ಅವ್ರ ಕೆಲಸ ಡ್ಯೂಟಿ ಮುಗಿದ್ರು ಕೂಡ ನಮ್ಮ ಏರ್ ನಮ್ಮ ಜೊತೆ ನಿಂತ್ಕೊಂಡು ಕೆಲಸ ಮುಗಿಸಿ ಲೈಟ್ ಅನ್ನು ಆನ್ ಮಾಡಿಕೊಟ್ಟು ಇಲ್ಲಿವರೆಗೂ ಕಾದಿದ್ದಕ್ಕೆ ನಾವು ಅವ್ರಿಗೆ ಧನ್ಯವಾದ ತಿಳಿಸಿ. ನಮಸ್ಕಾರ ಮೇಡಮ್. ಹಾಗೆ ನಮ್ಮ ಅನಿತಾ ಮೇಡಮ್ ಅವರು ಕೂಡ ನಾವು ಧನ್ಯವಾದ ತಿಳಿಸ್ತೀವಿ ನಮ್ಮ ಪಕ್ಷದ ಪರವಾಗಿ. ಹಾಗೆ ನಮ್ಮ AW ಆದಂತ ಸುರೇಂದ್ರ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ಯಾಕೆಂದ್ರೆ ನಮ್ಮ ಪಕ್ಷ ನಿಷ್ಠ ಮತ್ತು ನ್ಯಾಯಪರವಾಗಿರುವಂತ ಪಕ್ಷ. ಯಾವುದೇ ಕೆಲಸ ಕಾರ್ಯಗಳಾಗಿರ್ಲಿ ನಮ್ಮನ್ನು ಭೇಟಿ ಮಾಡಿ, ನಿಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಯಾವುದೇ ಇರಲಿ ಪ್ರಾಬ್ಲಮ್ ಇರಲಿ, ತೊಂದರೆ ಇರಲಿ, ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂತ ಫರೀದ್ ಅಹಮದ್ ಅವರು ಕೂಡ ಇರ್ತಾರೆ. ಅವ್ರನ್ನ ನೀವು ಭೇಟಿ ಮಾಡಿ, ನಿಮ್ಮ ಮೊಹಲ್ಲದ ಸಮಸ್ಯೆ ಏನಾದ್ರು ಕೂಡ ನೇರವಾಗಿ ಅವ್ರನ್ನ ಭೇಟಿ ಮಾಡಿ, ಅವ್ರ ನಂಬರ್ಗಳು ಅವ್ರು ಕೊಡ್ತಾರೆ. ತಗೊಂಡು ಈ ಸಂಬಂಧಪಟ್ಟ ಏನಾದ್ರು ಕೂಡ ನಾವು ಅಧಿಕಾರಿಗಳನ್ನ ಭೇಟಿ ಮಾಡುವಂತ ನಾವು ಕೆಲಸ ಮಾಡ್ತೇವೆ. ಹಾಗೆ ಇನ್ನೊಂದು ವಿಚಾರ ಹೇಳಕ್ ನಾನು ಇಷ್ಟಪಡ್ತೇನೆ, ಈ ಮೊಹಲ್ಲಾದ ನಿವಾಸಿಗಳಾದಂತ ಹಿರಿಯರು ಇವ್ರಿಗೆಲ್ಲ ಕೂಡ ಏನ್ ಸರ್ ನಿಮ್ಗೆಲ್ಲ ಸಂತೋಷ ಆಗಿದ್ಯಾ? ಎಷ್ಟು ವರ್ಷದಿಂದ ಇತ್ತು ಸರ್ ಈ ರೀತಿ? 3 ವರ್ಷದಿಂದ ಕೇಳಿ ನೋಡ್ರ ಅವ್ರ ಬಾಯಲ್ಲೇ ಕೇಳಿ. ಯಾಕಂದ್ರೆ ನಮ್ಮ ಪಕ್ಷದ ಪರವಾಗಿ ನಾವು ಮಾಡಿದಂತ ಕೆಲಸ ನಮ್ಗೆ ತುಂಬಾ 5-6 ವರ್ಷ ನಮ್ಗೆ ಬಹಳ ಸಂತೋಷ ತಂದಿದ್ದಕ್ಕೆ ಅದಕ್ಕೆ ಸಾಥ್ ಕೊಟ್ಟಂತೆ ನಮ್ಮ ಎಇಯವರು, ಇವ್ರಿಗೆ ನಾವು ತುಂಬಾ ಧನ್ಯವಾದ ಹೇಳ್ಬೇಕು. ಹೇಳಿದ ತಕ್ಷಣ ಮಾಡ್ಕೊಡ್ತೀವಿ ಅಂದ್ರು, ಮನಪೂರ್ವಕವಾಗಿ ನಮ್ಮ ಪಕ್ಷದ ಪರವಾಗಿ ಅವ್ರಿಗೆ ಧನ್ಯವಾದ ತಿಳಿಸ್ತೇನೆ. ಹಾಗೆ ಎಲ್ಲ ಈ ಮೊಹಲ್ಲಾ ನಿವಾಸಿಗಳಾದಂತ ಹಿರಿಯರಿಗೂ, ಆಮೇಲೆ ನಮ್ಮ ಅಧ್ಯಕ್ಷರಿಗೂ, ಪ್ರಧಾನ ಕಾರ್ಯದರ್ಶಿಗಳಿಗೂ, ಆಮೇಲೆ ನಮ್ಮ ಇವರು ಲೈನ್ಮನ್ ಅವರಿಗೆ, ಇಲ್ಲಿರುವಂತೆಲ್ಲ ಮೊಹಲ್ಲಾ ನಿವಾಸಿಗಳು ಸೋಮಣ್ಣ ಅವರಿಗೂ, ಎಲ್ಲರಿಗೂ, ನಮ್ಮ ಚೆಸ್ಕಾಂ ಡಿಪಾರ್ಟ್ಮೆಂಟ್ ಎಲ್ಲ ಸಿಬ್ಬಂದಿಗೂ ಕೂಡ ನನ್ನ ಧನ್ಯವಾದ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮ ಅಂತ ಹೇಳೋದು ಬದಲು ಒಂದು ಕಾರ್ಯ, ಎಲೆಕ್ಟ್ರಿಕಲ್ ಸಂಬಂಧಪಟ್ಟ ಕಾರ್ಯವನ್ನ ಯಶಸ್ವಿಯಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ, ನನ್ನ ಕರ್ನಾಟಕ ಜನತೆಗೆ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದಿಂದ ನಾನು ಅವ್ರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಮೈಸೂರಿಂದ ನನ್ನ ನಮನಗಳನ್ನ ನಮಸ್ಕಾರ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. जी, इसके साथ साथ ये जो KEB के अथॉरिटीज हैं यहाँ पर, जो हमारे सुमा मैडम जो यहाँ पर मौजूद है, और इनकी तरफ से यानी कि KEB के जो वर्कर्स हैं इनकी तरफ से एक छोटी सी शिकायत है। वो ये है कि यहाँ पर आप जानकर बहुत ताज्जुब हो जाएंगे इस बात पर कि कम से कम 1,80,00,000 तक यहाँ के बिल्स पेंडिंग है, इनका कहना है। तो मैं आजिज़ाना गुजारिश करता हूँ कि देखिए यहाँ पर जो भी बिल्स हैं जो पेंडिंग हैं उसको फौरन अदा कर दीजिए बस, क्योंकि आपके करने के बाद इससे इनको सहूलत होगी, ऐसे काम करने के लिए इनको भी एक उमंग पैदा होगी। आपका बहुत बहुत शुक्रिया सर. ಆಮೇಲೆ ಇನ್ನೊಂದು ನಿಮಿಷ ಹೇಳ್ಬಿಡ್ತೀನಿ. ಈಗ ತಾನೇ ಎಲ್ಲ ನಮ್ಮ ಹೇಳಿದ್ರು ನಮ್ಮ ಚಾಮರಾಜ ಅಧ್ಯಕ್ಷರು, ಬಿಲ್ಲು ಯಾರು ಕಟ್ಟಿಲ್ಲ ಇದು ನಿಮ್ ಜವಾಬ್ದಾರಿ, ಬಿಲ್ ಕಟ್ಟಬೇಕಾದ್ರೆ ನಿಮ್ ಜವಾಬ್ದಾರಿ. ನೀವು ಕೊಟ್ಟಂತ ಬಿಲ್ಲಲ್ಲಿ, ನೀವು ಕೊಟ್ಟಂತ ತೆರಿಗೆಯಲ್ಲಿ ಮಾಡುವಂತ ಅಭಿವೃದ್ಧಿ ಕೆಲಸಗಳು, ಇದು ಬೇರೆ ಅಧಿಕಾರಿಗಳು, ಬೇರೆ ರಾಜಕೀಯ ಪಕ್ಷಗಳು ನುಂಗಿ ನೂರು ಕಿಡಿತಾ ಇದ್ರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಕೊಟ್ಟಂತ ದುಡ್ಡಲ್ಲಿ ಈ ರೀತಿ ಕಾರ್ಯಗಳು ಮಾಡುವಂತ ಕೆಲಸಗಳು. ಹಾಗೆ ಎಲ್ಲೆಲ್ಲಿ TC ಇದೆ, RMU ಬಾಕ್ಸ್ ಇದೆ, ಆ ಜಾಗದಲ್ಲಿ ಕಸವನ್ನು ದಯವಿಟ್ಟು ಹಾಕ್ಬೇಡಿ. ಯಾಕಂದ್ರೆ ನಿಮ್ಮ ತೆರಿಗೆ ಹಣದಲ್ಲಿ ಕಟ್ಟುವಂತದ್ದು, TC ಆದ್ರೂ ನಿಮ್ ದುಡ್ಡಲ್ಲೇ ಬರುವಂತದ್ದು, RMU ಬಾಕ್ಸ್ ಹಾಕೋ ನಿಮ್ ದುಡ್ಡಲ್ಲೇ ಕಟ್ಟಂತದ್ದು, ನಿಮ್ಮ ದುಡ್ಡಲ್ಲಿ ಎಲ್ಲವನ್ನೂ ಸೌಲಭ್ಯ ಮಾಡುವಂತದ್ದು.
ನಿಮ್ಮ ದುಡ್ಡು ಕಟ್ಟಂತ ವಸ್ತುಗಳ ಮೇಲೆ ನೀವೇ ಏನಾದ್ರು ಅಲ್ಲಿ ಗಲೀಜು ಪಲೀಜು ಹಾಕೋದು, ಒಣಗಿದ್ದೇನ ಹಾಕೋದು, ಅಕಸ್ಮಾತ್ ಫೈರ್ ಆಯ್ತು ಅಂದ್ರೆ ಅಂತ ಟೈಮಲ್ಲಿ ಪಾಪ ಇವ್ರು ಲೈನ್ ಮ್ಯಾನ್ಗಳು ಬಂದು ಕೆಲಸ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅವರಿಗೆ. ದಯವಿಟ್ಟು ಸಹಕರಿಸಿ. ಆಮೇಲೆ ಇದು ಪುಲಿಕೇಶಿ ರೋಡ್ ಅಲ್ಲ, ಅದು ಪುಲಿಕೇಶಿ ರೋಡ್ ಅಲ್ಲಿ ಅಲ್ಲೊಂದು TC ಪಕ್ಕದಲ್ಲಿ ಹಾಕಿ, ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ. ತಿಳಿದವ್ರು ನೀವು ದಯವಿಟ್ಟು TC ಹತ್ರ ಆಗಿರ್ಲಿ, RMU ಬಾಕ್ಸ್ ಹತ್ರ ಆಗಿರ್ಲಿ, ಕಸಗಳನ್ನ ದಯವಿಟ್ಟು ಹಾಕ್ಬೇಡಿ. ಅದೇ ರೀತಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಅದೇ ರೀತಿ ಆಗಿದೆ. ದಯವಿಟ್ಟು ಅಂತ ಜಾಗಗಳನ್ನ ಅವಾಯ್ಡ್ ಮಾಡಿ. ಕಸ ಹಾಕುವಂತ ಜಾಗನೇ ಬೇರೆ ಇದೆ. ಬೇಕು ಇದ್ರ ಪರವಾಗಿ ನಾನು ಕಾರ್ಪೊರೇಷನ್ ಕೂಡ ಮಾತಾಡ್ತೇನೆ. ನಾನು ಮುಂಚೆ ಒಂದು ತೊಟ್ಟಿ ಹಾಕ್ತಿದ್ದು ಕಸ ಹಾಕ್ಲಿಕ್ಕೆ, ಅದ್ರ ಬಗ್ಗೆ ನಾನು ಕಮಿಷನರ್ ಹತ್ರ ಮಾತಾಡ್ತೇನೆ. ನಾನು ದಯವಿಟ್ಟು ಈ ಮೊಹಲ್ಲದ ನಿವಾಸಿಗಳಿಗೆ ನಾನು ಒಂದು ವಿನಂತಿ ಮಾಡ್ಕೊಳ್ತೀನಿ. ದಯವಿಟ್ಟು ಕಸ TC ಹತ್ರ ಆಗ್ಲಿ ಅಥವಾ ಮತ್ತೊಂದನ್ನು ಹಾಕ್ಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೇನೆ. ಹಾಗೆ ಬಿಲ್ ಕಟ್ಟುವಂಥದ್ದು ದಯವಿಟ್ಟು ನಿಮ್ಮ ಮೊಹಲ್ಲ ನಿವಾಸಿಗಳ ಬಿಲ್ ಅಂತ ಕಟ್ಟಬೇಕಂತ ಹೇಳಿ ನನ್ನ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ. ನಮಸ್ತೆ. ನಮಸ್ಕಾರ, ನಾನು ಏರಿಯಾ ನಿವಾಸಿ. ಒಂದ್ ತಿಂಗಳ ಹಿಂದೆ ನಾವು ಇಲ್ಲಿಗೆ ದೂರು ಕೊಟ್ಟಿದ್ವಿ KRS ಪಾರ್ಟಿಗೆ. ಅವರು ಕಾರ್ಯನ ತುಂಬಾ ಚೆನ್ನಾಗಿ ಮಾಡೋರೆ. ನೋಡಿ, ಇದು ಮತ್ತೆ ಅಲ್ಲಿ 2 ಕಂಬಗಳನ್ನು ಹಾಕ್ಸವ್ರೆ. ಇದು ನಾವು ಕಂಪ್ಲೇಂಟ್ ಕೊಟ್ಟು ಒಂದು 25 ದಿನ ಆಗಿತ್ತು. 21 ತಿಂಗಳೊಳಗೆ ಕಾಮಗಾರಿ ಆಗಿದೆ. ಇದು ಕಾಮಗಾರಿ ಒಂದು 6 ವರ್ಷದಿಂದ ಸ್ಥಗಿತಗೊಂಡಿತ್ತು. ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಯಾರು ಬಂದ್ ಮಾಡಿರ್ಲಿಲ್ಲ. ನಮ್ ಪಕ್ಷ KRS ಪಕ್ಷದವರು ಈ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ. ನಾವು